ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇ ಶ್ರಮ್ ಕಾರ್ಡ್ ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಲಿಸ್ಟಲ್ಲಿ ಕೊಟ್ಟಿರೋ ಎಲ್ಲ ಲೇಬರ್ಗಳು ಅಪ್ಲೈ ಮಾಡ್ಬೋದು. ಅನ್ಆರ್ಗನೈಸ್ ಸೆಕ್ಟರ್ನು ಎಲ್ಲ ಅಪ್ಲೈ ಮಾಡ್ಬೋದು. ಎಸ್ಪೆಷಲಿ ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್, ಫ್ಲಿಪ್ಕಾರ್ಟ್, ಅಮೆಝಾನ್, ಓಲಾ, ಡೆಲಿವರಿ ಬಾಯ್ಸ್ ಇವರೆಲ್ಲ ಅಪ್ಲೈ ಮಾಡ್ಬೋದು. ಮಾಡಿಸಿದವರಿಗೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೆಕ್ಟರ್ನವರಿಗೆ 3,000 ರೂಪಾಯಿ ಪಿಂಚಣಿ ಪ್ಲಸ್ 2 ಲಕ್ಷ ಡೆತ್ ಬೆನಿಫಿಟ್, 1 ಲಕ್ಷ ಪಾರ್ಷಲಿ ಇಂಪೇರ್ಡ್ ಆದರೆ ಸಿಗುತ್ತೆ. ಈಗ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವಿಡಿಯೋದಲ್ಲಿ ಇ ಶ್ರಮ್ ಕಾರ್ಡ್ ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ಕೊಡ್ತೀನಿ. ಗೂಗಲ್ ಸರ್ಚ್ ಬಾರಲ್ಲಿ ಇ ಶ್ರಮ್ ಕಾರ್ಡ್ ಅಪ್ಲೈ ಅಂತ ಹೊಡೆದಾಗ ಈ ಥರ ವೆಬ್ಸೈಟ್ ಹೋಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಮೇಲೆ ಟೈಪ್ ಮಾಡ್ತೀನಿ. ಕೆಳಗಡೆ ಕ್ಯಾಪ್ಚಾನ ಟೈಪ್ ಮಾಡ್ತೀನಿ. ಆರ್ ಯು ಆನ್ ಆಕ್ಟಿವ್ ಮೆಂಬರ್ ಆಫ್ ಪ್ರಾವಿಡೆಂಟ್ ಫಂಡ್ ಅಂತ ಇದೆ. ಇಲ್ಲಿ ಕೆಳಗಡೆ ನೋ ಅಂತ ಕೊಡಬೇಕು. ಇಲ್ಲಿ ಆರ್ ಯು ಆನ್ ಆಕ್ಟಿವ್ ಮೆಂಬರ್ ಆಫ್ ESIC ಅಂತ ನೋ ಅಂತ ಕೊಡ್ತೀನಿ. ಸೆಂಡ್ OTP ಅಂತ ಕೊಡ್ತೀನಿ. ಇಲ್ಲಿ ಆಧಾರ್ ನಂಬರ್ನ ಟೈಪ್ ಮಾಡಿ ನೆಕ್ಸ್ಟು ಈ ಥರ ಓಪನ್ ಆಗುತ್ತೆ. ಓಪನ್ ಮಾಡಿದಾಗ ಇಲ್ಲಿ OTP ಕೊಡ್ತೀವಿ. ಇಲ್ಲಿ ಕ್ಯಾಪ್ಚಾನ ಟೈಪ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡ್ತೀನಿ. ಸಬ್ಮಿಟ್ ಕೊಟ್ಟಾಗ OTP ಬರುತ್ತೆ. ಇಲ್ಲಿ OTPನ ಎಂಟರ್ ಮಾಡ್ತೀನಿ. ನೆಕ್ಸ್ಟ್ ವ್ಯಾಲಿಡೇಟ್ ಕೊಡ್ತೀನಿ. ಈ ಥರ ಓಪನ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಟು ಎಂಟರ್ ಅದರ್ ಡೀಟೇಲ್ಸ್ ಅಂತ ಇಲ್ಲಿ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬಿಟ್ಟು ಮತ್ತೊಂದು ಎಮರ್ಜೆನ್ಸಿ ಮೊಬೈಲ್ ನಂಬರ್ನ ಟೈಪ್ ಮಾಡ್ತೀನಿ ನಾನು. ನೆಕ್ಸ್ಟ್ ಇಮೇಲ್ ID ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅವರು ಯಾರು ಹಾಕಿದ್ದೀರೋ ಅವ್ರ ತಾಯಿ ಹೆಸರನ್ನ ಎಂಟ್ರ್ ಮಾಡ್ತೀನಿ. ಇಲ್ಲ ಅವ್ರಿಗೆ ಹಸ್ಬೆಂಡ್ ಇತ್ತಂದರೆ ಹಸ್ಬೆಂಡ್ ಅವರ ನೇಮ್ನ ಎಂಟ್ರ್ ಮಾಡ್ತೀನಿ. ನೆಕ್ಸ್ಟ್ ಸೋಷಲ್ ಕ್ಯಾಟಗರಿ ಬಂದುಬಿಟ್ಟು ಅವ್ರು SC ಅಂತ ತೋರಿಸ್ತಿದೆ, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಿಮ್ಮ ಸೋಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಇದ್ದರೆ ಹಾಕ್ಬೋದು, ಬ್ಲಡ್ ಗ್ರೂಪ್ ಸರ್ಟಿಫಿಕೇಟ್ ಇದ್ದರೆ ಹಾಕ್ಬೋದು. ಇಲ್ಲ ಅಂತ ಡಿಫ್ರೆಂಟ್ ಏಬರ್ಡ್ ಅಂತ ಬರ್ತಿದೆ, ಇಲ್ಲಿ ನೋ ಅಂತ ಕೊಡ್ತೀನಿ. ಇಲ್ಲಿ ನಾಮಿನಿ ಡೀಟೇಲ್ಸ್ನ ಎಂಟ್ರಿ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ನಾಮಿನಿ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡ್ತಾ ಹೋಗಬೇಕು. ಜೆಂಡರ್ ಮೇಲ್ ಸೆಲೆಕ್ಟ್ ಮಾಡ್ತೀನಿ. ರಿಲೇಷನ್ ವಿತ್ ಅಪ್ಲಿಕೆಂಟ್ ಹಸ್ಬೆಂಡ್ ಅಥವಾ ಅವ್ರು ಏನಿದ್ದಾರೆ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾಮಿನಿ ಅಡ್ರೆಸ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾಮಿನಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ರೆಸಿಡೆನ್ಷಿಯಲ್ ಡೀಟೇಲ್ಸ್ನ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಇಲ್ಲಿ ಯಾವ ಊರು, ಕರೆಂಟ್ ಅಡ್ರೆಸ್, ಅರ್ಬನ್ ಏರಿಯಾದಲ್ಲಿ ಇದ್ದಾರೆ, ರೂರಲ್ ಏರಿಯಾ ಅದನ್ನು ಸೆಲೆಕ್ಟ್ ಮಾಡಿ. ರೂರಲ್ ಅಂತ ಇದ್ದಾರೆ, ರೂರಲ್ ಏರಿಯಾದಲ್ಲಿದ್ದಾರೆ, ರೂರಲ್ ಸೆಲೆಕ್ಟ್ ಮಾಡ್ತೀನಿ. ಅಡ್ರೆಸ್ನ ಕರೆಕ್ಟಾಗಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಸ್ಟೇಟ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ಡಿಸ್ಟ್ರಿಕ್ಟ್ ಯಾವುದು ಅಂತ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ಅವ್ರು ಯಾವ ಊರು, ಯಾವ ಹಳ್ಳಿ ಅದನ್ನು ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ಡಿಸ್ಟ್ರಿಕ್ಟು, ವಿಲೇಜ್ ಯಾವುದಿದೆ ಅಂತ ವಿಲೇಜ್ ಪಿನ್ ಕೋಡ್ನ ಟೈಪ್ ಮಾಡ್ತೀನಿ. ವಿಲೇಜ್ ಯಾವುದು ಅಂತ ಸೆಲೆಕ್ಟ್ ಮಾಡ್ತೀನಿ. ಸ್ವಲ್ಪ ಸರ್ಚ್ ಮಾಡಬೇಕಾಗುತ್ತೆ, ಕರೆಕ್ಟಾಗಿ ಇರುತ್ತೆ ಆ ಲಿಸ್ಟಲ್ಲಿ. ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಪಿನ್ ಕೋಡ್ನ ಎಂಟ್ರ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟು ಸ್ಟೇಯಿಂಗ್ ಎಟ್ ಕರೆಂಟ್ ಲೊಕೇಶನ್ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಆ ಏರಿಯಾದಲ್ಲಿ ಅಂತ ಕೇಳುತ್ತೆ. ನಾನು ಎಷ್ಟು 10, 15 ಎಷ್ಟು ವರ್ಷದಿಂದ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿರಿ. ನಾನು ಇಲ್ಲಿ ಮೋರ್ ದ್ಯಾನ್ 25 ಇಯರ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅವರು ಅರ್ಬನಲ್ಲಿ ಇದ್ದಾರೆ, ರೂರಲ್ ಏರಿಯಾದಲ್ಲಿದ್ದಾರೆ, ರೂರಲ್ನ ಸೆಲೆಕ್ಟ್ ಮಾಡ್ತೀನಿ ನಾನು. ಪಿನ್ ಕೋಡ್ನ ಕರೆಕ್ಟಾಗಿ ಎಂಟ್ರಿ ಮಾಡಲಿ. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ತೀನಿ.
ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅವ್ರು ಓದಿಲ್ಲ ಅದನ್ನು ನಾಟ್ ರಿಕ್ವೈರ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಮಂತ್ಲಿ ಇನ್ಕಮ್ ನ್ಯಾಸ್ಟ್ ಲೋನ್ ಸ್ಕಿಲ್ಸ್ ಕೇಳುತ್ತೆ. ಆರ್ ಯು ವರ್ಕಿಂಗ್ ಇನ್ ಪ್ಲಾಟ್ಫಾರ್ಮ್ ವರ್ಕರ್, ಓಲಾ, ಜುಗರ್ ಅಂತ ಕೇಳುತ್ತೆ. ನೋ ಕೊಡ್ತೀನಿ ಇಲ್ಲಿ. ನೆಕ್ಸ್ಟ್ ಲಿಸ್ಟಲ್ಲಿ ಇರೋದು ಯಾವುದು ಕೆಲಸ ಮಾಡ್ತಾರೆ ಅಂತ ಅವ್ರು ಯಾವ ಕೋಡ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಹಾಕರ್ ಅಂತ ಸೆಲೆಕ್ಟ್ ಮಾಡ್ತೀವಿ ಪ್ರೈಮರಿ ಆಕ್ಯುಪೇಷನ್. ನೆಕ್ಸ್ಟ್ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತೀವಿ? 20 ವರ್ಷದಿಂದ. ಸೆಕೆಂಡರಿ ಆಕ್ಯುಪೇಷನಲ್ಲಿ ಏನು ಮಾಡ್ತಾ ಹೋಗ್ತೀನಿ ಅಂತಂದರೆ ಸ್ಟ್ರೀಟ್ ಫುಡ್ ವೆಂಡರ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಯಾವುದೋ ಸರ್ಟಿಫಿಕೇಟ್ ಇದೆ ಆಕ್ಯುಪೇಷನ್ ಅಂತ ಕೇಳುತ್ತೆ, ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಇಲ್ಲ. ಹೌ ಡು ಯು ಅಕ್ವೈರ್ ಸ್ಕಿಲ್ಸ್ ಅಂತ ಕೇಳುತ್ತೆ, ಏನಾದರೂ ಟ್ರೈನಿಂಗ್ ಪಡೆದಿದ್ರ ಅಂತ ಕೇಳುತ್ತೆ, ಯಾವುದೇ ಟ್ರೈನಿಂಗ್ ಪಡೆದಿಲ್ಲ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಸಬ್ ಸ್ಕಿಲ್ಸ್ ಬರುತ್ತೆ, ನೀವು ಅದರ್ ಅಂತ ಕೊಟ್ಟರೆ ಇಲ್ಲ ಅದರ್ ಸಬ್ ಸ್ಕಿಲ್ನ ಎಂಟ್ರಿ ಮಾಡಿರಿ ಅಂತ ಕೇಳುತ್ತೆ. ಇಂಟ್ರೆಸ್ಟಿಂಗ್ ಸ್ಕಿಲ್ ಅಪ್ಗ್ರೇಡ್ ಅಂತ ಕೇಳುತ್ತೆ, ನೀವು ಸೇವನ್ ಕಂಟಿನ್ಯೂ ಕೊಡೋಕೆ ಹೋದರೆ ಆಗೋದಿಲ್ಲ. ಅದಕ್ಕೆ ಸಬ್ ಸ್ಕಿಲ್ಸ್ ಏನು ಮಾಡ್ತಾ ಹೋಗ್ತೀನಿ ಅಂತಂದರೆ ಹೆರಿಡಿಟ್ರಿಯಿಂದ ಬಂದಿದೆ ಅಂತಂದು ವಿಡಿಯೋ ವ್ಯಾಪಾರ ಮಾಡೋದು. ನೆಕ್ಸ್ಟು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ತೀನಿ. ಕರೆಕ್ಟಾಗಿ ನೋಡಿ ಸೆಲೆಕ್ಟ್ ಇಲ್ಲ ಕರೆಕ್ಟ್ ಇಮೇಜ್ ಇಲ್ಲ ಅಂತಂದು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ತೀನಿ. ಸ್ಟೆಪ್ನಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟ್ರಿ ಮಾಡೋದು. ಇಲ್ಲಿ ಬ್ಯಾಂಕ್ ಸೀಡಿಂಗ್ ವಿತ್ ಆಧಾರ್ ಅಂತ ಕೇಳ್ತಿದೆ, ಎಸ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ನಂಬರ್ನ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೊಂದು ಸತಿ ಬ್ಯಾಂಕ್ ಅಕೌಂಟ್ ನಂಬರ್ನ ಟೈಪ್ ಮಾಡ್ತೀನಿ. ಇದನ್ನ ಬ್ಯಾಂಕ್ ಅಕೌಂಟು ಯಾರು ಈ ಶ್ರಮ್ ಕಾರ್ಡ್ ಮಾಡಿಸ್ತಿದಾರೆ ಅವ್ರದ್ದೇ ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕ್ಬೇಕು. ಇದರಲ್ಲಿ ಅಕೌಂಟ್ ಹೋಲ್ಡರ್ ನೇಮ್, ಯಾರು ಅಕೌಂಟ್ ಹೋಲ್ಡರ್ ನೇಮ್ ಹೆಸರನ್ನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಈ ಯಾರು ಈ ಶ್ರಮ್ ಕಾರ್ಡ್ ಮಾಡಿಸ್ತಿದಾರೆ ಅವ್ರ ಹೆಸರು. ನೆಕ್ಸ್ಟ್ IFSC ಕೋಡ್ನ ಟೈಪ್ ಮಾಡಬೇಕು. ಆಟೋಮೆಟಿಕಲಿ IFSC ಕೋಡ್ ಹಾಕ್ತಾರೆ, ಫೆಚ್ ಆಗುತ್ತೆ. ಸರ್ಚ್ ಸ್ಟೆಪ್ನಲ್ಲಿ ಬರುತ್ತೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ತೀನಿ. ಈ ಥರ ಪ್ರಿವ್ಯೂ ಬರುತ್ತೆ. ಕರೆಕ್ಟಾಗಿ ಇದನ್ನೆಲ್ಲ ನೋಡ್ಕೋಬೇಕು. ಹೆಸರು, ಡೇಟ್ ಆಫ್ ಬರ್ತು, ಜೆಂಡರ್ ಕರೆಕ್ಟ್ ಇದೆಯಲ್ಲ, ಮೊಬೈಲ್ ನಂಬರ್, ಪರ್ಸ್ನಲ್ ಡೀಟೇಲ್ ಎಲ್ಲ ಕರೆಕ್ಟ್ ಇದೆಯಲ್ಲ, ಮ್ಯಾರಿಟಲ್ ಸ್ಟೇಟಸ್ ಕರೆಕ್ಟ್ ಇದೆಯಲ್ಲ, ಮದರ್ ನೇಮು, ಹಸ್ಬೆಂಡ್ ನೇಮು, ಕ್ಯಾಟಗರಿ, ಡಿಫ್ರೆನ್ಷಿಯೇಬಲ್ಡ, ನಾಮಿನಿ ನೇಮು ಎಲ್ಲ ಕರೆಕ್ಟಾಗಿ ನೋಡಿ. ಏನಾದರೂ ಎಡಿಟ್ ಮಾಡೋದಿದ್ರೆ ಎಡಿಟ್ ಮಾಡ್ಬೋದು. ಕರೆಕ್ಟಾಗಿ ಒಂದು ಸತಿ ಚೆಕ್ ಮಾಡಿಕೊಡಿ. ಈಗ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ, ಕರೆಕ್ಟ್ ಇದೆ ಎಲ್ಲ. ಹಾಗಾಗಿ ನಾನು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಸಬ್ಮಿಟ್ ಕೊಡ್ತೀನಿ. ಈ ಥರ ಆಟೋಮೆಟಿಕಲಿ ಈ ಶ್ರಮ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡ್ಕೋಬೋದು. ಈ ವಿಡಿಯೋ ಏನಾದರೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.